Hello everyone, welcome to Sanmargaha classes. Let us see question number 11 of chapter light. The cells of the eye that are sensitive to colors are. ಹಾಗಿದ್ರೆ ನೀವು ಯಾವ ಟೈಮಲ್ಲಿ ಲೈಟ್ ಕಡಿಮೆ ಇದ್ದ ಟೈಮಲ್ಲಿ ಕಲರ್ಸ್ ಅನ್ನ ಚೆನ್ನಾಗಿ ಡಿಟೆಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೋ ಅಥವಾ ಲೈಟ್ ಜಾಸ್ತಿ ಇರೋ ಟೈಮಲ್ಲಿ ಕಲರ್ ಅನ್ನ ಸರಿಯಾಗಿ ಡಿಟೆಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೋ? ಹೌದಲ್ವಾ? ಲೈಟ್ ಜಾಸ್ತಿ ಇದ್ರೆ, ಬ್ರೈಟ್ ಲೈಟ್ ಇದ್ರೆ ಅವಾಗ ಬ್ಲ್ಯಾಕ್ ಇರೋ ಆಬ್ಜೆಕ್ಟ್ ಬ್ಲ್ಯಾಕೇ ಕಾಣುತ್ತೆ, ರೆಡ್ ಇರೋ ಆಬ್ಜೆಕ್ಟ್ ರೆಡ್ಡೇ ಕಾಣುತ್ತೆ ಅಲ್ವಾ? ಈಗ ಹಾಗಿದ್ರೆ ಯಾವಾಗ ಬ್ರೈಟ್ ಲೈಟ್ ಇದೆ ಅದಕ್ಕೆ ಸೆನ್ಸಿಟಿವ್ ಆಗಿರುವಂತಹ ನರ್ವ್ ಸೆಲ್ ಯಾವುದು? ಇನ್ ರೆಟಿನಾ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ನರ್ವ್ ಸೆಲ್ಸ್, ಕೋನ್ಸ್ ಅಂಡ್ ರಾಡ್ಸ್. ಅದರಲ್ಲಿ ಕೋನ್ಸ್ ಆರ್ ಸೆನ್ಸಿಟಿವ್ ಫಾರ್ ಬ್ರೈಟ್ ಲೈಟ್, ವೇರ್ ಆಸ್ ರಾಡ್ಸ್ ಆರ್ ಸೆನ್ಸಿಟಿವ್ ಫಾರ್ ಡಿಮ್ ಲೈಟ್. ಈಗ ಹಾಗಿದ್ರೆ ಆನ್ಸರ್ ಗೊತ್ತಾಗಿದೆಯಾ? ಎಸ್, ಆಪ್ಷನ್ ಎ ಕೋನ್ಸ್ ಈಸ್ ಕರೆಕ್ಟ್. ಆಪ್ಷನ್ ಬಿ ರಾಡ್ಸ್ ರಾಂಗ್. ನಾವು ಕತ್ಲೆ ಇದ್ದಾಗ ಯಾವ ಆಬ್ಜೆಕ್ಟಿನ್ ಕಲರ್ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಆಪ್ಷನ್ ಸಿ ಬೋತ್ ರಾಡ್ಸ್ ಅಂಡ್ ಕೋನ್ಸ್. ನೋ. Option D iris. This is also wrong. Therefore, the correct option is option A cones. This is correct. ಇಲ್ಲಿ ನೋಡಿ, ಟ್ರಾಫಿಕ್ ಸಿಗ್ನಲ್ ಇದೆ ಅಂತ ಇಟ್ಕೊಳ್ಳಿ, ಯಾವ ಕಲರ್ ಇದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಅಲ್ಲಿ ಬ್ರೈಟ್ ಲೈಟ್ ಇರಬೇಕು ಅಲ್ವಾ? ಅದೇ ತರ ಯಾವುದೇ ಫ್ಲವರ್ ಕಲರ್ ಇರೋದು, ನೀವು ಸಂಜೆ ರಾತ್ರಿ ಟೈಮಲ್ಲಿ ಹೋಗಿ ನೋಡಿದ್ರೆ ಹೆಚ್ಚು ಕಡಿಮೆ ಎಲ್ಲ ಫ್ಲವರ್ ಕಲರು ಒಂದೇ ತರ ಕಾಣ್ತಿರ್ತದೆ ಅಲ್ವಾ? ಅದೇ ನೀವು ಬೆಳಗ್ಗೆ ನೋಡಿದಾಗ್ಲೇ ಅದ್ರ ಆಕ್ಚುಯಲ್ ಕಲರು ಅದು ಚೆನ್ನಾಗಿ ಕಾಣುವಂಥದ್ದು ಮಾರ್ನಿಂಗ್ ಟೈಮಲ್ಲಿ ಆಗಿರುತ್ತೆ ಅಲ್ವಾ? ಹಾಗಾಗಿ ದ ಸೆಲ್ಸ್ ಆಫ್ ದ ಐ ದಟ್ ಆರ್ ಸೆನ್ಸಿಟಿವ್ ಟು ಕಲರ್ಸ್ ಆರ್ ಕೋನ್ಸ್. ಥ್ಯಾಂಕ್ ಯು.